ಕಾರ್ಯಕ್ರಮದ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂತಹ ಶ್ರೀಯುತ KR ಕುಂತಿ ಅವರೇ ಹಾಗೂ ಈ ಒಂದು ಸಮಾರಂಭದಲ್ಲಿ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಧ್ವನಿ ಸುರುಳಿಯ ಕವಿ, ಎಲ್ಲರೂ ವಾಚನ ಮಾಡ್ತಾರೆ, ಅವರು ಧ್ವನಿಯ ಮೂಲಕ ನಮ್ಮ ಕಿವಿಯಲ್ಲಿ ಹರಿಬಿಡ್ತಾರೆ. ನನಗೆ ಸಂಕ್ರಾಂತಿ ಅನ್ನುವಂತ ಕವನ ಸಾಕಷ್ಟು ನನ್ನ ಮನಸ್ಸನ್ನ ತಟ್ಟಿದಂಥದ್ದು. ಅಂತಹ ಒಂದು ಸಂಕ್ರಾಂತಿಯ ಕವಿ ಅಂತ ಕರೀಲಿಕ್ಕೆ ಇಷ್ಟಪಡ್ತಾನೆ ಅಂತವರೇ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಹಳ್ಳೂರಿನ ಇತಿಹಾಸವನ್ನ ಮಾತಾಡಿರುವಂತ ಶ್ರೀಯುತ HG ಕೃಷ್ಣಪ್ಪನವರೇ ಹಾಗೂ ಸರ್ವಜ್ಞನ ತ್ರಿಪದಿಗಳಲ್ಲಿ ವೈಚಾರಿಕತೆ ಬಗ್ಗೆ ಮಾತಾಡ್ತಕ್ಕಂತಹ ಡಾಕ್ಟರ್ ನಾಗೇಂದ್ರ P ಅವರೇ ಹಾಗೂ ಇದೀಗ ಉದ್ಘಾಟನೆ ನುಡಿಯನ್ನು ಮಾತಾಡಿರ್ತಕ್ಕಂತಹ ಶ್ರೀಯುತ ಮಡ್ಯಹಳ್ಳಿ ಗೋಪಾಲ್ರವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ಮೆಣಸಿನಕಾಯಿರವರೇ ಹಾಗೂ ಮಟ್ಟಿಕೆರೆ ಗೋಪಾಲ್ರವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹನೀಯರೇ ಹಾಗೂ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ತುಮ್ಮನಕಟ್ಟಿಯವರೇ. ಅಲ್ಲಮ ಪ್ರಭು ಒಂದು ಮಾತು ಹೇಳ್ತಾನೆ, ಹಿಂದಣವನ್ನರಿಯದೆ ಮುಂದಣವರಿಯ ಹೆಜ್ಜೆ ನೀಡಲಾಗದು ಅನ್ನುವಂತ ಕಲ್ಪನೆ. ನಾವೇನೋ ಇವತ್ತು ಮುಂದುವರೆದಿದ್ದೇವೆ ಅಂತಂದ್ರೆ ನಮಗೆ ಹಿನ್ನೆಲೆಯಾಗಿ ಅನೇಕ ಘಟನೆಗಳು, ಚರಿತ್ರೆಗಳು, ನಮ್ಮ ನಾಡು ನುಡಿಗಳು, ನಮ್ಮ ಜನಾಂಗದ ಸಂಸ್ಕೃತಿ, ಪರಂಪರೆ ಇದೆಲ್ಲವನ್ನೂ ಸಹಿತ ಇಟ್ಕೊಂಡಂತ ಸಂದರ್ಭದಲ್ಲಿ ನಾವು ಮುಂದುವರಲಿಕ್ಕೆ ಸಾಧ್ಯ ಇದೆ. ಅಂತಹ ಒಂದು ಸಾಧ್ಯತೆಯ ಮೂಲವನ್ನ ತಿಳಿಯದೆ ನಾವು ಸರಳವಾಗಿ ಮುಂದೆ ಸಾಗುವಂಥದ್ದು ಬಹಳ ಕಷ್ಟ. ಹಾಗಾಗಿ ಈ ತಾಲೂಕಿನ ದರ್ಶನವನ್ನು ನಾವು ಮಾಡಬೇಕು ಅನ್ನುವಂಥ ಕಲ್ಪನೆಯಲ್ಲಿ ಈ ತಾಲೂಕಿನಲ್ಲಿರ್ತಕ್ಕಂತಹ ಅನೇಕ ಯಾವ್ಯಾವ ರೀತಿಯಲ್ಲಿರ್ತಕ್ಕಂಥ ಪರಂಪರೆಗಳು, ಸಂಸ್ಕೃತಿ, ಒಂದು ಪ್ರದೇಶದ ಮಾಹಿತಿ, ಶಾಸನಗಳು, ಐತಿಹ್ಯಗಳು ನಾನಾ ರೀತಿಯಲ್ಲಿರ್ತಕ್ಕಂಥ ಹೇಗೆ ಮುಂದುವರೆದು ಹೋದಿದೆ ಅನ್ನುವಂಥದ್ದನ್ನ ತಿಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಗೋಷ್ಠಿಯನ್ನ ಇಡಲಾಗಿದೆ. ನೋಡಿ, ಇವತ್ತು ಪ್ರಾಗೈತಿಹಾಸಿಕ ಇತಿಹಾಸ ಹೊಂದಿದಂತಹ ನೆಲೆಯಾಗಿರ್ತಕ್ಕಂಥ ಹಳ್ಳೂರಿನಲ್ಲಿ ಈ ಕನ್ನಡದ ಹಬ್ಬ ನಡೀತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಆಗಿದೆ ಅಂತಕ್ಕಂಥದ್ದು. ನಮ್ಮ ಅಜ್ಜ ಮುತ್ತಜ್ಜನವರಿಗೆ ನೆಲೆ ನೀಡಿದಂತ ಈ ಬೀಡು ಪಾವನ ಕ್ಷೇತ್ರವಾಗಿರುವುದು ವಿಶೇಷ. ಇಂದು ರಟ್ಟಿಹಳ್ಳಿ ತಾಲೂಕಿನ ಈ 3ನೇ ಸಾಹಿತ್ಯ ಸಮ್ಮೇಳನ ನಡೀತಕ್ಕಂಥದ್ದು ನಾಡಿಗೆ ಒಂದು ಹೆಮ್ಮೆಯಾಗಿದೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇತಿಹಾಸಕಾರರಿಗೆ, ಸಾಹಿತ್ಯ ಅಭಿಮಾನಿಗಳಿಗೆ ಸಾಕಷ್ಟು ಇದು ನಾಡಿನಾದ್ಯಂತ ಸಂತೋಷ ತಂದಿದೆ ಅನ್ನುವಂಥ ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ಈ ತಾಲೂಕಾ ದರ್ಶನದ ಮೂಲಕ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ಇಲ್ಲಿಯ ಚರಿತ್ರೆಯನ್ನ ಪರಿಚಯಿಸುವ, ಪುನರುತ್ಥಾನಗೊಳಿಸುವಂತಹ ಸಮ್ಮೇಳನ ಇದಾಗಿದೆ ಅನ್ನುವಂಥದ್ದನ್ನ ನಾನು ಭಾವಿಸಿಕೊಂಡಿದ್ದೇನೆ. ನೋಡಿ, ಭಾರತದ ಇತಿಹಾಸವನ್ನ ಯಾರಾದರೂ ಅಧ್ಯಯನ ಮಾಡಬೇಕು, ಯಾವ ಮೂಲೆಯಿಲ್ಲ ಇಂದಾದರೂ ಅನ್ನುವಂಥ ಕಲ್ಪನೆಯನ್ನು ಗಮನಿಸಿಕೊಂಡ್ರೆ ಈ ಪ್ರಾಚೀನ ನವಶಿಲಾಯುಗದ, ತಾಮ್ರ ಕಬ್ಬಿಣ ಯುಗದ ನೆಲೆಗಳ ಮೂಲಕ್ಕೆ ಸಾಗಬೇಕು ಅಂತಂದ್ರೆ ಇಡೀ ಭಾರತದಲ್ಲಿ ಅಧ್ಯಯನ ಮಾಡ್ತಕ್ಕಂಥವ್ರು ಎಲ್ಲರೂ ಈ ರಟ್ಟಿಹಳ್ಳಿ ತಾಲೂಕಿನ ಹಳ್ಳೂರಿಗೆ ಬರಬೇಕು ಅನ್ನುವಂಥದ್ದನ್ನ ನಾನು ಇಲ್ಲಿ ನೆನಪಿಸ್ಕೊಡ್ತಾ ಇದ್ದೇನೆ. ನೋಡಿ, ಹಳ್ಳೂರಿನ ಇತಿಹಾಸದ ಬಗ್ಗೆ ಸಾಕಷ್ಟು ಮಾತಾಡುವರಿದ್ದಾರೆ, ನಾನು ಅಲ್ಲಿಗೇನು ಹೋಗುವುದಿಲ್ಲ. ಅದರ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ತಡಕನಹಳ್ಳಿ, ತೋಟಗಂಟಿ, ಕುಂಚೂರು ಮುಂತಾದ ಪ್ರಾಗೈತಿಹಾಸಿಕ ನೆಲೆಗಳ ಅಧ್ಯಯನ ಇವತ್ತು ನಾವು ಮಾಡಬೇಕಾಗಿದೆ. ನೋಡಿ, ಭಾರತದಲ್ಲಿ ಪ್ರಪ್ರಥಮವಾಗಿ ಬೆಳೀತಾ ಇರತಕ್ಕಂತಹ ಅಕ್ಕಿ ಬೆಳೆಯುವ ವ್ಯವಸಾಯದ ಬಗ್ಗೆ, ರಾಗಿಯ ಬೆಳೆಯುವ ವ್ಯವಸಾಯದ ಬಗ್ಗೆ ತಿಳಿತಕ್ಕಂಥದ್ದು ಇಲ್ಲಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಿದೆ ಅಂತಕ್ಕಂಥದ್ದು. ಇದನ್ನ 1962-63ರಲ್ಲಿ ಉತ್ಖನನ ಮಾಡಿದಂತಹ MS ನಾಗರಾಜರವರು KRAದಿಂದ ಬಂದಂತಹ ಸಂದರ್ಭದಲ್ಲಿ ಪತ್ತೆ ಹಚ್ಚಿ ಇದರ ಬಗ್ಗೆ ಸವಿಸ್ತಾರವಾಗಿ ಅಧ್ಯಯನ ಮಾಡಿದಂಥದ್ದನ್ನ ನಾವು ನೋಡ್ತೇವೆ. ಹಾಗಾಗಿ ಇವತ್ತು ಮರೆತ ಹೋದ ಹಳ್ಳೂರು ಅನ್ನುವಂತ ದಕ್ಷಿಣ ಭಾರತದ ದುರಂತ ಇತಿಹಾಸಕ್ಕೆ ಸಾಕ್ಷಿ ಎನ್ನುವಂತ ಗ್ರಂಥವನ್ನ ನಮ್ಮ HG ಕೃಷ್ಣಪ್ಪನವರು ಇವತ್ತು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡುವವರು ಸಹಿತ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಅವರು ಸುದೀರ್ಘ ಇತಿಹಾಸವನ್ನ ಪರಿಚಯಿಸ್ತಾ ಇದ್ದಾರೆ. ನೋಡಿ, ರಟ್ಟಿಹಳ್ಳಿಯು ಇದು ತಾಲೂಕಾಗಿರ್ತಕ್ಕಂಥದ್ದು 2018 ಫೆಬ್ರವರಿ 24 ಇದು ತಾಲೂಕಾಗಿ ಅಸ್ತಿತ್ವ ಪಡೆದು ಬಂದಂತಹ ಸಂದರ್ಭದಲ್ಲಿ ಇದರಲ್ಲಿ 110ಕ್ಕೂ ಹೆಚ್ಚು ಶಾಸನಗಳು ಇದ್ದಾವೆ. ಅನೇಕ ರಾಜ ಮಹಾರಾಜರು ಆಳ್ವಿಕೆಯನ್ನ ನಡೆಸಿಕೊಂಡು ಬಂದಿದ್ದಾರೆ. ಇಂಥದ್ರಲ್ಲಿ ರಟ್ಟಹಳ್ಳಿ ಕಂಪಣ ಏನಿದೆಯಲ್ಲ, ಇದು ರಟ್ಟಹಳ್ಳಿ 70, ಇದು ಮುಂದೆ ನೂರುಂಬಾಡ ಆದಂತ ಸಂದರ್ಭದಲ್ಲಿ ಇದಕ್ಕೆ ರಾಜಧಾನಿಯಾಗಿರ್ತಕ್ಕಂಥದ್ದು ಏನು ಆ ರಟ್ಟಿಹಳ್ಳಿ ಇತ್ತು. ಇದರಲ್ಲಿ ಮೂಲ ಗಮನಿಸಿಕೊಂಡ್ರೆ ಮೊಟ್ಟ ಮೊದಲೇ ಶಾಸನ ನಮಗೆ ಸಿಗ್ತಕ್ಕಂಥದ್ದು 8ನೇ ಶತಮಾನದ ಮೇದೂರು ಅನ್ನುವಂಥ ಕಲ್ಪನೆಯಲ್ಲಿ. ಆ ಮೇದೂರಿನ
ಒಂದು ಶಾಸನ 8ನೇ ಶತಮಾನದ್ದು ನಮಗೆ ಲಭಿಸ್ತಾ ಇದೆ. ಅದರ ನಂತರ ಇಲ್ಲಿ 9ನೇ ಶತಮಾನದ ಅಣಜಿ ಶಾಸನ ನಮಗೆ ಲಭಿಸ್ತಾ. ಈ ಸಿದ್ಧಗೇರಿಯ ದೇವಸ್ಥಾನ ನಮ್ಮ ರಟ್ಟಿಹಳ್ಳಿ ತಾಲೂಕಿನ ಇರ್ತಕ್ಕಂಥದ್ದನ್ನ ನಾವು ಹೆಮ್ಮೆ ಪಡಬೇಕಾಗಿದೆ ಅಂತಕ್ಕಂಥದ್ದು. ಅದೇ ರೀತಿ ಅನೇಕ ರೀತಿಯಲ್ಲಿ ಇರ್ತಕ್ಕಂತಹ ಈ ದೇವಸ್ಥಾನಗಳನ್ನ ಹೊಂದಿರತಕ್ಕಂತ, ಮಠಗಳನ್ನ ಹೊಂದಿರತಕ್ಕಂತ, ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿರತಕ್ಕಂತ ಎಲ್ಲ ಒಂದು ಪ್ರಾಚೀನ ದರ್ಶನವನ್ನ ಕೊಡ್ತಕ್ಕಂತ ಶಿಲಾನೆಲೆಯಾಗಿರ್ತಕ್ಕಂತ ಈ ಪ್ರದೇಶ ಪ್ರಸಿದ್ಧಿ ಪಡೆದಂತ ಕಬ್ಬಿಣದ ನೆಲೆಗಳಿದ್ದು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಅಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಊರ ಹೆಸರುಗಳೇ ಗೊತ್ತಾಗ್ತಾ ಇದ್ದಾವೆ. ಗುಂಡಗಟ್ಟಿ, ಸತುವಿಗೆಹಳ್ಳಿ ಅಂತಕ್ಕಂಥದ್ದು, ಸಿರಿಗಂಬಿ, ಇವೆಲ್ಲ ಪ್ರದೇಶಗಳು ಈ ತಾಲೂಕಿನ ದರ್ಶನವನ್ನ ಮಾಡಿಕೊಡ್ತೇವೆ ಅಂತಕ್ಕಂಥದ್ದು. ಇನ್ನು ರಂಗಭೂಮಿ ಕ್ಷೇತ್ರದಲ್ಲಿ ನೋಡಿ, ಬೆಳಕಿನ ಮುದ್ದಣ್ಣ ಅಂತಕ್ಕಂಥವನು, ಆರ್ ಸುದರ್ಶನ ಅಂತ ಸಿನಿಮಾ ನಟರಾಗಿರ್ತಕ್ಕಂಥದ್ದು, ಗುಂಡಗಟ್ಟಿಯ ಕಲಾವಿದರು ಶನಿ ಪ್ರಭಾವ ಅಂತ 800ಕ್ಕೂ ಹೆಚ್ಚು ಪ್ರಧಾನವಾದಂತಹ ಒಂದು ನಾಟಕಗಳನ್ನು ಮಾಡಿರ್ತಕ್ಕಂಥದ್ದು ನಾವು ಗಮನಿಸ್ಕೊಳ್ತಾ ಇದ್ದೇವೆ. ಹೀಗೆ ಅನೇಕ ರೀತಿಯಲ್ಲಿ ತಾಲೂಕಿನಲ್ಲಿ ಸಾಹಿತ್ಯ ಪರಂಪರೆ ಸಂಸ್ಕೃತಿ ಉಳಿಸಿಕೊಂಡು ಹೋದಂತ ನಮ್ಮ ಈ ಸಂಸ್ಕೃತಿಯಿಂದಲೇ ಇವತ್ತು ಹಳ್ಳೂರಿನಲ್ಲಿ ಸಾಕಷ್ಟು ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಎಂದೂ ನಡೆಯದೇ ಇರತಕ್ಕಂಥ ಒಂದು ಸಾಹಿತ್ಯ ಸಮ್ಮೇಳನ ನಡೀತಿದೆ ಅನ್ನುವಂಥದ್ದನ್ನ ನಮಗೆ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಅಂತ ಕಲ್ಪನೆಯಲ್ಲಿ ಆ ಸರ್ವಜ್ಞನ ಹೇಳಿದಂತ ಮಾತುಗಳು ಇವತ್ತು ನಾಡಿನಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ಅವೆಲ್ಲ ಪಸರಿಸಿ ಅವನ ಒಂದು ಹಿರಿಮೆ ಸಾಕಷ್ಟು ರೀತಿಯಲ್ಲಿ ಬೆಳೆದಿದೆ ಅನ್ನುವಂಥದ್ದನ್ನು ನಾವು ಗಮನಿಸಿಕೊಳ್ತೇವೆ. ನೋಡಿ, ಓದು ಬರಹ ಕಲಿಯದಿದ್ದರೂ ಜೀವನ ಪಾಠ ಅನುಭವ ಮೂಸೆಯಲ್ಲಿ ಸ್ವತಃ ಬೆಂದು ಅಮೃತಧಾರೆಯನ್ನ ಈ ಪ್ರಪಂಚಕ್ಕೆ ಬಿಟ್ಟಂತ ಒಬ್ಬ ಈವರೆಗೂ ನಮ್ಮ ತಾಲೂಕಿನ ವಿಚಾರಗಳನ್ನು ನಿಜವಾಗ್ಲೂ ಅವರು ಶಾಸನಗಳ ಅಧ್ಯಯನಕಾರರು, ಅವರು ಗುರುಗಳಾಗಿದ್ದು ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಅವರು ಈ ಗೋಷ್ಠಿಗೆ ಈ ದಿಕ್ಕನ್ನು ನೀಡಿ ನಮ್ಮ ತಾಲೂಕಿನ ಭವಿಷ್ಯಕ್ಕೆ ಹೊಸ ದೃಷ್ಟಿಯನ್ನ ನೀಡಿ